ಮನೆಯಲ್ಲಿ ನೀವು ತುಂಬ ಇಮೋಷ್ನಲ್ ಆಗಿದ್ದು ಎರಡು ಮೂಮೆಂಟ್ ಜನಗಳಿಗೆ ಯಾವಾಗಲೂ ನೆನಪಿರುತ್ತೆ ಅಂತಂದರೆ, ಒಂದು ಅನುಷ್ ಅವ್ರು ಹೋದಾಗ, ಇನ್ನೊಂದು ನಿಮಗೆ ನಾಲಾಯಕ್ ಅನ್ನೋದು ಒಂದು ಟೈಟಲ್ ಕೊಟ್ಬಿಡ್ತಾರೆ. ಬಹುಶಃ ನೀವಲ್ಲದೆ ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಅಷ್ಟೇ ಫೀಲ್ ಆಗಿರೋದು ಅಂತಂದರೆ ಆಗಿರೋದು ಬಹುಶಃ. ಆ್ಯಂಡ್ ನೀವು ಮೊದಲೇ ಮೃದು ಸ್ವಭಾವದವ್ರು ಇರೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಹರ್ಟ್ ಆಯಿತು ಅನ್ಸುತ್ತೆ ಅದು. ಹೌದು, ಐ ಥಿಂಕ್ ಒಂದು 3-4 ಇನ್ಸ್ಟೆನ್ಸ್ ಆಯಿತು ಆ ಥರ. ಒಂದು ನಮ್ಮ ತಂದೆಯವ್ರದ್ದು ಒಂದು ವಾಯ್ಸ್ ಕೇಳಿಸಿದಾಗ, ಅವ್ರ ಮನೆಯಿಂದ ಪತ್ರ ಬಂದಾಗ ನಮ್ಮ ತಂದೆಯವರು ಬ್ಯೂಟಿಫುಲ್. ಆಮೇಲೆ ಅವ್ರು ಕೇಳಿಸಿದ್ದು ಆ ಬಿಗ್ ಬಾಸ್ ಮನೆಯಲ್ಲಿ ಸರೌಂಡಲ್ಲಿ ಕೇಳಿಸ್ಕೊಳೋದಕ್ಕೆ ತುಂಬ ಒಂಥರ ನಾಡ್ತಾ ಇತ್ತು ಅವ್ರು ಒಂದೊಂದು ವರ್ಡನ್ನು. ಬಟ್ ಅದು ಟಾಸ್ಕ್ ಇತ್ತು, ನಾವೆಲ್ಲೂ ರಿಯಾಕ್ಟ್ ಮಾಡಬಾರ್ದು, ನಗಬಾರ್ದು ಅಂತ. ಆಮೇಲೆ ನಮ್ಮ ಅಕ್ಕನ ಮಗಳು ಒಂದು ಇದು ಕಳಿಸಿರ್ತಾಳೆ, ದೊಡ್ಡ ಮಾಮ ಅಂತ ಒಂದು ಲೆಟರ್ ಅಂತ ಕಳಿಸಿರ್ತಾರೆ. ಅದನ್ನ ನೋಡ್ಬಿಟ್ಟು ಒಂದು ಫೌಲ್ ಆಗುತ್ತೆ, ಯಾಕಂದರೆ ಎಲ್ಲೋ ಒಂದು ಕಡೆ ಅವಳದು ನೋಡಲೇಬೇಕು, ನೋಡ್ಬಿಟ್ಟಿದ್ದೀನಿ, ಇಲ್ಲ ಸ್ಮೈಲ್ ಮಾಡಿಬಿಟ್ಟಿದ್ದೀನಿ, ಅದೊಂದು. ಸೊ ಅಲ್ಲೂ ಒಂದು ಇದಾಯಿತು. ಆ್ಯಂಡ್ ಐ ಥಿಂಕ್ ನೀವು ಹೇಳ್ದಂಗೆ ಅದು ಬಂದಿದ್ದು ಆ ನಾಲಾಯಕ್ ಅಂತ ಒಂದು ಅವಾರ್ಡ್ ಇದು ಬಂದಿದ್ದು. ಬಟ್ ಎಲ್ರಿಗೂ ಅದು ಒಂದೊಂದು ಬೇರೆ ಬೇರೆ ಥರದ ಒಂದು ಅವಾರ್ಡ್ ಬಂತು. ಬಟ್ ನಾನು ಅಲ್ಲಿ ಜಸ್ಟಿಫೈ ಮಾಡಿದ್ದು, ಆ ಅವಾರ್ಡು ಈ ಮನೆಯಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಐ ಮೀನ್ ನೋಬಡಿ ಡಿಸರ್ವ್ಸ್ ದ್ಯಾಟ್ ಅಂತ. ಬಟ್ ಅಗೇನ್ ಸುದೀಪ್ ಸರ್ ಹೇಳಿದ್ರು, ಇಟ್ಸ್ ಮೋಸ್ಟ್ ಫಾರ್ಮ್ ಆಫ್ ಅ ಗೇಮ್ ಅಂತ. ಬಟ್ ಒಂದು ಇಮೋಷ್ನಲ್ ಫ್ಯಾಕ್ಟರ್ ಆಬ್ವಿಯಸ್ಲಿ ಮನುಷ್ಯ ಅಂದಮೇಲೆ ಅದು ತುಂಬ ಹಾರ್ಡ್ ವರ್ಡ್ ಅದು. ಸೊ ಅದನ್ನು ಬಂದಾಗ ಇಲ್ಲ ಒಂದು ಅಂದ್ಕೊಂಡೆ, ಅಯ್ಯೋ ನಮ್ಮ ತಂದೆಯವ್ರು ನೋಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ನಪ್ಪ ಹಿಂಗೆ ಇದಾಗ್ಬಿಡ್ತೀನಿ ಅಂತ. ಬಟ್ ಆಚೆ ಬಂದಮೇಲೆ ಗೊತ್ತಾಯಿತು ಅದು ಆ್ಯಕ್ಚುಲಿ ಅದು ಕೊಟ್ಟಿದ್ದು. ಬಟ್ ಜನ ವಾಪಸ್ ನನಗೆ ಆ ಮೀಮ್ಸ್ ನೋಡಿದಾಗ, ಇಲ್ಲ ಪೋಸ್ಟ್ಗಳು ನೋಡಿದಾಗ, ಟ್ರೋಲ್ಸ್ಗಳು ನೋಡಿದಾಗ ಆ್ಯಕ್ಚುಲಿ ಅದು ಆಪೋಸಿಟ್ ಆಗೈತೆ. ನಾಲಾಯಕ್ ಅಂತ ನಾನ್ ನಾಯಕ ಅಂತಾನೆ ಹಾಕಿದ್ದಾರೆ. ಹೆಂಗಂದ್ರೆ ಇಲ್ಲಿ ಫ್ಯಾನ್ಸ್ ಎಲ್ರು ಆ ನಾಲಾಯಕಲ್ಲಿ ಲಾ ಒಂದು ತೆಗೆದು ನಿಮ್ಮನ್ನ ನಾಯಕ್ ಮಾಡ್ಕೊಂಡ್ಬಿಟ್ರು ಅವರು. ಅಷ್ಟು ನಿಮ್ಮನ್ನ ಏನು ಅವ್ರು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ಪ್ರತಿಯೊಬ್ಬರು ಅದನ್ನ ಚೇಂಜ್ ಇದು ಮಾಡಿದ್ದಾರೆ. ಆ ಪರ್ಸೆಪ್ಷನ್ ಅದು ಬರೀ ಬಿಗ್ ಬಾಸ್ ಮನೆಗೆ ಅದೊಂದು ಸ್ಮಾಲ್ ಒಂದು ಅವಾರ್ಡ್, ಒಂದು ಚಟುವಟಿಕೆ ಥರ ಒಂದು ಇದ್ದಿದ್ದು ಅಷ್ಟೇ ಹೊರತು ಇಟ್ಸ್ ನಾಟ್ ಲೈಕ್ ಪರ್ಸ್ನಲಾಗೆ ಅದು ನನಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ್ಯಂಡ್ ಅದ್ರದ್ದು ಅವತ್ತು ಒಂದಿನ ಅಷ್ಟೇ, ಒಂದಿನ ಅದು ಆಗಿದ್ದು ಬೇಜಾರಾಯಿತು. ಆಮೇಲೆ ನೆಕ್ಸ್ಟ್ ಜೋಡಿ ಟಾಸ್ಕ್ ಅಂತ ಬಂತು. ಐಶ್ವರ್ಯ ಅವ್ರದ್ದು, ನಾನು ಒಂದು ಹಿಂಗೆ ಕುಗ್ಗಿದ್ರು ಅನ್ನೋ ಐಶ್ವರ್ಯ ಅವ್ರದ್ದು ಎನರ್ಜಿ ತುಂಬ ಒಂದು ಬಬ್ಲಿ ಎನರ್ಜಿ ಇದೆ ಅವ್ರದ್ದು. ಸೊ ಸಡನ್ನಾಗಿ ಆ ಜೋಡಿ ಟಾಸ್ಕಲ್ಲಿ ಅವ್ರು ನನ್ನ ಫುಲ್ಲು ಎಲಿವೇಟ್ ಮಾಡಿದ್ರು. ಒಂದು ಇಂಟರ್ವ್ಯೂಸ್ ಮಾಡೋ ಥರ, ಡ್ಯಾನ್ಸ್ ಆಗಿರ್ಬೋದು, ರಾರಕಮ್ಮ ಡ್ಯಾನ್ಸ್ ಆಡಿದ್ವಿ. ಆ್ಯಂಡ್ ಸುಮಾರು ಇದರಲ್ಲಿ ಅವ್ರು ನನ್ನ ಪೆಪ್ಪಪ್ ಮಾಡಿದ್ರು. ಸೊ ಆ ವೀಕ್ ತುಂಬ ಚೆನ್ನಾಗೋಯ್ತು. ಆ್ಯಂಡ್ ಅದಾಗ್ತಿದ್ದಂಗೆ ಐ ಥಿಂಕ್ ನೆಕ್ಸ್ಟ್ ವೀಕು ಅನುಷಾ ಅವರು ನಾಮಿನೇಟ್ ಆಗಿರ್ತಾರೆ, ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ಬಟ್ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಆ ಟಾಸ್ಕ್ ವಿಷಯ ಬಂದಾಗ 3 hours ಅದ್ಯಾವುದೋ ಒಂದು ಟಾಸ್ಕ್ ಬ್ಲಾಕ್ ಕಾಲಲ್ಲಿ ಇಟ್ಕೊಳೋದು 3 hours. ಸೊ ನಾಟ್ ಅ ಜೋಕ್. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗ, ಗಡಿಯಾರ ಟಾಸ್ಕ್ ಆಡುವಾಗ ಆ್ಯಕ್ಚುಲಿ ಬಿದ್ದು ಬೆನ್ನೆಲ್ಲ ಹಿಟ್ ಮಾಡ್ಕೊಂಡಿದ್ರು. ಬಟ್ ಆದ್ರೂ ಆಡಿ ಎಲ್ಲರ ಮನಸ್ಸನ್ನು ಗೆದ್ದಾರ ಇದು ಟಾಸ್ಕೆಲ್ಲ. ಬಟ್ ಆ ವೀಕಲ್ಲಿ ಹೋಗಿದ್ದು 100%. ಒಂದು ಫ್ರೆಂಡು, ಒಂದು ನಾವು ಇಂಡಸ್ಟ್ರಿನಲ್ಲಿ ಕೆಲವು ಸಿನಿಮಾಗಳು ಜೊತೆಗೆ ಮಾಡಿದ್ವಿ, 3 ಸಿನಿಮಾ ಜೊತೆಗೆ ಮಾಡಿದ್ವಿ, 2 ರಿಲೀಸಿಗೆ ರೆಡಿ ಇದೆ. ಸೊ ಆಬ್ವಿಯಸ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಇತ್ತು. ಲೈಕ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 1 year ನಾವು ಟಚ್ಚಲ್ಲೇ ಇರಲಿಲ್ಲ. ಸೊ ಅವ್ರ ಶೂಟಿಂಗಲ್ಲಿ ಬಿಸಿ ಇದ್ದರು, ನನ್ನ ಇದರಲ್ಲಿ ಬಿಸಿ ಇದೆ. ಬರೀ ಬ್ಯಾಂಗ್ಳೂರಿನ ಶೂಟಿಂಗ್ ಟೈಮಲ್ಲಿ ಮಾತ್ರ ಸಿಗ್ತಿದ್ವಿ, ಇಲ್ಲ ಡಬ್ಬಿಂಗ್ ಟೈಮಲ್ಲೆಲ್ಲೋ ಸಿಗ್ತಿದ್ವಿ ಅಷ್ಟೇ ಹೊರತು ಐ ಥಿಂಕ್ ಪರ್ಸ್ನಲಿ ಎಲ್ಲೂ ಮೀಟೇ ಮಾಡಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಮತ್ತೆ ಒಂದು ವೇದಿಕೆ ಸಿಕ್ತು, ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗು ಅಂತ. ಆಮೇಲೆ ಒಂದು ರೋಸ್ ಕೊಟ್ಟಿರ್ತೀನಿ ಅವ್ರಿಗೆ. ಸೊ ಅವ್ರಿಗೆ ಒಂದು ಕ್ಲಾರಿಟಿ, ಒಂದು ಲೈಕ್ ಜನ ಏನು ಅನ್ಕೊತಾ ಇರ್ತಾರೋ, ಸೊ ಒಂದು ರೋಸ್ ನಿಮಗೆ ಕೊಡ್ತೀನಿ. ಲೈಕ್ ಈ ಥರ ಫ್ರೆಂಡ್ಶಿಪ್ಗೆ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಬಾಂಡಿಂಗು ಒಂದು ಎಕ್ಸಾಂಪಲ್ ನಾವು ಸೆಟ್ ಮಾಡ್ಬೋದು ಅಂತ. ಸೊ ಅವ್ರು ಹೋದಾಗ ಆಬ್ವಿಯಸ್ಲಿ ಒಂದು ಇನ್ನೂ ಡಿಸರ್ವಿಂಗ್ ಇದ್ದರು ಅಂತ ನಂಗೆ ಅನಿಸ್ತು.